ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಾಂಡದ ಬಗ್ಗೆ ಯೋಚಿಸಿದಾಗ ನಮಗೆ ಮೊದಲು ನೆನಪಾಗೋದೇ ಅದರ ಅಗಾಧ ರಹಸ್ಯಗಳು. ಅಂತಹ ರಹಸ್ಯಗಳಲ್ಲಿ ಅತ್ಯಂತ ದೊಡ್ಡದು, ಅತ್ಯಂತ ನಿಗೂಢವಾದದ್ದು ಅಂದರೆ ಅದೇ ಕಪ್ಪು ರಂಧ್ರಗಳು. ಬನ್ನಿ ಇವತ್ತು ಅವುಗಳ ಬಗ್ಗೆನೇ ವಿವರವಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢವಾದ ವಸ್ತು ಯಾವುದು? ಈ ಪ್ರಶ್ನೆನೇ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ? ಯಾಕೆಂದ್ರೆ ಇದರ ಉತ್ತರ ಹುಡುಕ್ತಾ ಹೋದ್ರೆ ನಾವು ಭೌತಶಾಸ್ತ್ರದ ನಿಯಮಗಳೇ ತಲೆಕೆಳಗಾಗುವ ಒಂದು ಜಾಗಕ್ಕೆ ಹೋಗಿ ತಲುಪ್ತೇವೆ. ಸರಿ, ಈ ದೈತ್ಯರು ಅಂದ್ರೆ ಬ್ಲ್ಯಾಕ್ ಹೋಲ್ಸ್ ಹುಟ್ಟೋದು ಹೇಗೆ? ಪ್ರತಿಯೊಂದಕ್ಕೂ ಒಂದು ಆರಂಭ ಇರುತ್ತಲ್ವಾ? ಹಾಗೆ ಇವುಗಳಿಗೂ ಒಂದು ಹುಟ್ಟಿನ ಕತೆ ಇದೆ. ಬನ್ನಿ ಮೊದಲು ಆ ಕತೆ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ದೊಡ್ಡ ನಕ್ಷತ್ರ ಸೂರ್ಯನಿಗಿಂತ ಎಷ್ಟೋ ಪಟ್ಟು ದೊಡ್ಡದು. ಅದರ ಒಳಗಿರೋ ಇಂಧನವೆಲ್ಲ ಖಾಲಿಯಾದಾಗ ಏನಾಗತ್ತೆ? ಅದರ ಸ್ವಂತ ಗುರುತ್ವಾಕರ್ಷಣೆಯ ಶಕ್ತಿನೇ ಅದಕ್ಕೆ ಮುಳುವಾಗತ್ತೆ. ನಕ್ಷತ್ರ ತನ್ನಷ್ಟಕ್ಕೆ ತಾನೇ ಒಳಮುಖವಾಗಿ ಕುಸಿಯೋಕೆ ಶುರುವಾಗತ್ತೆ. ಇದೊಂದು ಭಯಂಕರ ಸ್ಫೋಟದ ತರಹ. ಮತ್ತು ಆ ಕುಸಿತದ ಕೊನೆಯಲ್ಲಿ ನಿವೇರ್ಯಾತ್ ಸಾಂದ್ರತೆಯುಳ್ಳ ಒಂದು ವಸ್ತು ಹುಟ್ಕೊಳ್ಳುತ್ತೆ. ಅದೇ ಕಪ್ಪು ರಂಧ್ರ. ಅದರ ಗುರುತ್ವಾಕರ್ಷಣೆ ಎಷ್ಟಿರುತ್ತಂದ್ರೆ ಅದರ ಹತ್ರ ಬಂದಿದ್ದೆಲ್ಲವನ್ನೂ ಅಷ್ಟೇ ಯಾಕೆ, ಬೆಳಕನ್ನು ಕೂಡ ಅದು ತನ್ನೊಳಗೆ ಸೆಳೆದುಕೊಂಡ್ಬಿಡುತ್ತೆ. ಸರಿ, ಒಂದು ಕಪ್ಪು ರಂಧ್ರ ಹುಟ್ಟಾಯ್ತು. ಈಗ ಅದರ ಹತ್ತಿರ ಹೋಗಿ ನೋಡಿದ್ರೆ ಹೇಗಿರುತ್ತೆ? ಅದರ ರಚನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದೊಂದು ಏವಿ ಜಾಗ, ಎಲ್ಲಿ ಒಮ್ಮೆ ಒಳಗೆ ಹೋದ್ರೆ ಮತ್ತೆಂದೂ ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ. ಕಪ್ಪು ರಂಧ್ರದ ಸುತ್ತ ಒಂದು ಗಡಿರೇಖೆ ಇರುತ್ತೆ. ಅದಕ್ಕೆ ಘಟನಾ ದಿಗಂತ ಅಥವಾ ಈವೆಂಟ್ ಹೊರೈಸನ್ ಅಂತ ಕರೀತಾರೆ. ಇದನ್ನ ಒಂದು ದೊಡ್ಡ ಜಲಪಾತದ ಅಂಚು ಅಂತ ಅನ್ಕೊಳ್ಳಿ. ಆ ಅಂಚು ದಾಟಿದ್ಮೇಲೆ ಹೇಗೆ ವಾಪಸ್ ಬರಕ್ಕೆ ಆಗಲ್ವೋ ಹಾಗೆಯೇ ಈ ಗಡಿ ದಾಟಿದ್ರೆ ಸಾಕು, ಕಪ್ಪು ರಂಧ್ರದ ಗುರುತ್ವಾಕರ್ಷಣೆಯಿಂದ ಯಾವುದೂ ತಪ್ಸ್ಕೊಳಕ್ಕಾಗಲ್ಲ. ಇದೇ ಆ ಪಾಯಿಂಟ್ ಆಫ್ ನೋ ರಿಟರ್ನ್. ಹಾಗಾದ್ರೆ ಆ ಗಡಿಯ ಒಳಗೆ ಕಪ್ಪು ರಂಧ್ರದ ಕೇಂದ್ರದಲ್ಲಿ ಏನಿದೆ? ಅಲ್ಲಿರೋದೇ ಸಿಂಗ್ಯುಲಾರಿಟಿ. ಇದು ಎಂಥ ಬಿಂದು ಅಂದ್ರೆ ಅಲ್ಲಿ ಇಡೀ ನಕ್ಷತ್ರದ ದ್ರವ್ಯರಾಶಿ ಒಂದು ಸಣ್ಣ ಅನಂತ ಸಾಂದ್ರತೆಯುಳ್ಳ ಜಾಗದಲ್ಲಿ ಅಡಗಿರುತ್ತೆ. ಇದು ಎಂಥ ರಹಸ್ಯ ಅಂದ್ರೆ ಇವತ್ತಿಗೂ ನಮ್ಮ ವಿಜ್ಞಾನಕ್ಕೆ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಡೋಕೆ ಸಾಧ್ಯ ಆಗಿಲ್ಲ. ಇಲ್ಲಿಯವರೆಗೆ ಕಪ್ಪು ರಂಧ್ರ ಅಂದ್ರೆ ಏನು, ಅದು ಹೇಗುಟ್ಟುತ್ತೆ ಅಂತ ನೋಡಿದ್ವಿ. ಆದರೆ ಎಲ್ಲಾ ಕಪ್ಪು ರಂಧ್ರಗಳು ಒಂದೇ ಥರ ಇರೋದಿಲ್ಲ. ಅವುಗಳಲ್ಲಿ ಕೂಡ ಬೇರೆ ಬೇರೆ ವಿಧಗಳಿವೆ, ಬೇರೆ ಬೇರೆ ಗಾತ್ರಗಳಿವೆ. ನೋಡಿ, ಮೊದಲನೆಯದು ಸ್ಟೆಲ್ಲಾರ್ ಬ್ಲ್ಯಾಕ್ ಹೋಲ್ಸ್, ಅಂದ್ರೆ ನಕ್ಷತ್ರಗಳು ಕುಸಿದು ಉಂಟಾಗುವಂಥವು. ಎರಡನೆಯದು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್. ಇವು ಲಕ್ಷಾಂತರ ಸೂರ್ಯರಷ್ಟು ದ್ರವ್ಯರಾಶಿ ಹೊಂದಿರ್ತವೆ. ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ಕೇಂದ್ರದಲ್ಲೂ ಕೂಡ ಒಂದಿದೆ. ಇವುಗಳಲ್ಲದೆ ಇಂಟರ್ಮೀಡಿಯೇಟ್ ಅಂದ್ರೆ ಮಧ್ಯಮ ಗಾತ್ರದ ಮತ್ತು ಪ್ರೈಮೋರ್ಡಿಯಲ್ ಅಂದ್ರೆ ಬಿಗ್ ಬ್ಯಾಂಗ್ನಲ್ಲೇ ಹುಟ್ಟಿರಬಹುದು ಅಂತ ಹೇಳಲಾಗುವ ಬ್ಲ್ಯಾಕ್ ಹೋಲ್ಸ್ಗಳೂ ಇವೆ. ಸರಿ, ಈಗ ವಿಷಯ ಇನ್ನಷ್ಟು ರೋಚಕವಾಗುತ್ತೆ. ಯಾಕಂದ್ರೆ ಕಪ್ಪು ರಂಧ್ರಗಳು ಕೇವಲ ವಸ್ತುಗಳನ್ನಷ್ಟೇ ಅಲ್ಲ, ಅವಕಾಶ ಮತ್ತು ಸಮಯವನ್ನೇ ಬಾಗಿಸಬಲ್ಲವು. ಇದು ಕೇಳೋಕೆ ಸೈನ್ಸ್ ಫಿಕ್ಷನ್ ತರ ಇದ್ರೂ ಮಹಾನ್ ವಿಜ್ಞಾನಿಗಳು ಹೇಳಿರುವ ಸತ್ಯ. ಇಲ್ಲಿ ಇಬ್ಬರು ದಿಗ್ಗಜರ ವಿಚಾರಗಳು ಬರ್ತವೆ. ಒಂದ್ ಕಡೆ ಐನ್ಸ್ಟೈನ್ ತಮ್ಮ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಕಪ್ಪು ರಂಧ್ರದ ಹತ್ರ ಹೋದಂತೆ ಅದರ ಗುರುತ್ವಾಕರ್ಷಣೆಯಿಂದ ಸಮಯ ನಿಧಾನವಾಗಿ ಚಲಿಸ್ತೆ ಅಂತ ಹೇಳಿದ್ರು, ಅಂದ್ರೆ ಟೈಮ್ ಡೈಲೇಷನ್. ಇನ್ನೊಂದು ಕಡೆ ಸ್ಟೀಫನ್ ಹಾಕಿಂಗ್ ಅವರು ಹೇಳಿದ್ದೇ ಬೇರೆ. ಅವರ ಪ್ರಕಾರ ಕಪ್ಪು ರಂಧ್ರಗಳು ಸಂಪೂರ್ಣವಾಗಿ ಕಪ್ಪಾಗಿಲ್ಲ, ಅವುಗಳಿಂದ ಹಾಕಿಂಗ್ ರೇಡಿಯೇಷನ್ ಅನ್ನೋ ರೂಪದಲ್ಲಿ ನಿಧಾನವಾಗಿ ಶಕ್ತಿ ಸೋರಿಕೆಯಾಗುತ್ತೆ. ಇದರರ್ಥ ಕೋಟ್ಯಾಂತರ ವರ್ಷಗಳ ನಂತರ ಒಂದು ಕಪ್ಪು ರಂಧ್ರ ಸಂಪೂರ್ಣವಾಗಿ ಆವಿಯಾಗಿ ಮಾಯವಾಗಬಹುದು. ಇದೆಲ್ಲ ಸಿದ್ಧಾಂತ, ಥಿಯರಿ ಆಯ್ತು. ಆದರೆ ಅದೃಶ್ಯವಾದಿರೋ ಈ ವಸ್ತುಗಳನ್ನ ನಿಜವಾಗಿಯೂ ನೋಡಕ್ಕೆ ಸಾಧ್ಯನಾ? ಮಾನವನ ಜ್ಞಾನ, ತಂತ್ರಜ್ಞಾನ ಈ ಸವಾಲನ್ನ ಹೇಗೆ ಎದುರಿಸ್ತು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಇದೆಲ್ಲವೂ ಥಿಯರಿ ಸರಿ. ಆದ್ರೆ ಇಷ್ಟೆಲ್ಲ ಮಾತಾಡ್ತೀವಲ್ಲ, ನಾವು ಒಂದೇ ಒಂದು ಬ್ಲ್ಯಾಕ್ ಹೋಲನ್ನ ನಿಜವಾಗಿಯೂ ನೋಡಿದ್ದೀವಾ? ಅದರ ಫೋಟೋ ತೆಗೆಯೋಕ್ಕೆ ಸಾಧ್ಯ ಆಗಿದೆಯಾ? ಉತ್ತರ ಹೌದು. ಮತ್ತು ಆ ಐತಿಹಾಸಿಕ ವರ್ಷ 2019. ಇಡೀ ಜಗತ್ತಿನ ವಿಜ್ಞಾನಿಗಳು ಒಟ್ಟಾಗಿ ಸೇರಿ ಅಸಾಧ್ಯ ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ರು. ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಸಾಧನೆ. ಈವೆಂಟ್ ಹೊರೈಸನ್ ಟೆಲಿಸ್ಕೋಪ್ ಅನ್ನೋ ಭೂಮಿಯಾದ್ಯಂತ ಹರಡಿಕೊಂಡಿರೋ ಹಲವಾರು ಟೆಲಿಸ್ಕೋಪ್ಗಳ ಒಂದು ನೆಟ್ವರ್ಕ್ ಬಳಸಿ ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಕಪ್ಪು ರಂಧ್ರದ ನೆರಳಿನ ಚಿತ್ರವನ್ನ ಸೆರೆಹಿಡಿಯಲಾಯಿತು. ಅಲ್ಲಿಯವರೆಗೂ ಕೇವಲ ಕಲ್ಪನೆಯಲ್ಲಿದ್ದದ್ದು ಕೊನೆಗೂ ನಮ್ಮ ಕಣ್ಣು ಮುಂದೆ ಬಂತು. ಕತೆ ಇಲ್ಲಿಗೆ ಮುಗಿಯಲ್ಲ. ಈ ಅನ್ವೇಷಣೆ ಈಗಲೂ ನಡೀತಾನೇ ಇದೆ. ಈಗ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಹಾಕಾಯ ಕಪ್ಪು ರಂಧ್ರಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಿದೆ. ಅಷ್ಟೇ ಅಲ್ಲ, ವಿಜ್ಞಾನಿಗಳು ಗ್ರಾವಿಟೇಷನಲ್ ವೇವ್ಸ್ ಅಂದ್ರೆ ಗುರುತ್ವಾಕರ್ಷಣೆಯ ಅಲೆಗಳನ್ನ ಅಧ್ಯಯನ ಮಾಡಿ ಇನ್ನಷ್ಟು ರಹಸ್ಯಗಳನ್ನ ಭೇದಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಕೊನೆಗೆ ಹೇಳೋದಾದ್ರೆ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಕಪ್ಪು ರಂಧ್ರಗಳು ಭೌತಶಾಸ್ತ್ರ ಮತ್ತು ಬ್ರಹ್ಮಾಂಡದ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಸವಾಲು ಮಾಡುತ್ತವೆ. ಹೌದು, ಅವು ಬರೀ ಆಕಾಶದಲ್ಲಿರೋ ವಸ್ತುಗಳಲ್ಲ, ಅವು ನಮ್ಮ ಜ್ಞಾನದ ಮಿತಿಯನ್ನೇ ಪರೀಕ್ಷೆ ಮಾಡೋ ಒಗಟುಗಳು. ಹಾಗಾದ್ರೆ ನಾವು ಈ ಕತ್ತಲೆಯ ಆಳಕ್ಕೆ ಇಣುಕಿ ನೋಡಿದಂತೆಲ್ಲ ಈ ಕಪ್ಪು ರಂಧ್ರಗಳು ಬ್ರಹ್ಮಾಂಡದ ಇನ್ನೂ ಯಾವೆಲ್ಲ ರಹಸ್ಯಗಳನ್ನ ನಮ್ಮುಂದೆ ತೆರೆದಿಡ್ಬೋದು? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯಾಣ ಇನ್ನು ಮುಂದುವರಿಯುತ್ತೆ.